ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡೋದಾದರೆ ದ್ವಿತೀಯ PUC ಹಿಸ್ಟ್ರಿ 2025ರ ಆ್ಯನ್ಯುವಲ್ ಕ್ವಶನ್ ಪೇಪರನ್ನು ಬಿಡಿಸೋಣ. ವೆರಿ ಇಂಪಾರ್ಟೆಂಟ್ ಆದ ಆ್ಯನ್ಯುವಲ್ ಕ್ವಶನ್ ಪೇಪರ್. ವಿಡಿಯೋನ ಕೊನೆ ತನಕ ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಕ್ವಶನ್ ಪೇಪರ್ನ 2026 ನಾಳೆ ನಡೆಯುವ ಕ್ವಶನ್ ಪೇಪರ್ ಆ್ಯನ್ಯುವಲ್ ಇದೇ ಪ್ಯಾಟರ್ನಲ್ಲಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ. ಓಕೆ, ಈಗ ಸಾಲ್ವ್ ಮಾಡೋಣ ಆ್ಯನ್ಯುವಲ್ ಕ್ವಶನ್ ಪೇಪರ್ನ. ಭಾಗ 7 ನೋಡೋದಾದರೆ ಬಹು ಆಯ್ಕೆಗಳನ್ನು ನೋಡೋಣ. ಇಲ್ಲಿ 5 ಬಹು ಆಯ್ಕೆಗಳು ಬರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ಕೊಟ್ಟಿರುವ ಉತ್ತರಗಳನ್ನು ಸರಿಯಾಗಿ ಆರಿಸಿ ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಹಾಗೆ ಎರಡನೇ ಪ್ರಶ್ನೆ, ಉತ್ತರ ಪತೇಶ್ವರ ಎಂದು ಪ್ರಸಿದ್ಧರಾಗಿದ್ದ ರಾಜ ಯಾರು? ಉತ್ತರ ಡಿ, ಉತ್ತರ ಪತೇಶ್ವರ ಎಂಬ ಪ್ರಸಿದ್ಧರಾದರು ಹರ್ಷವರ್ಧನ. ಹಾಗೆ ಮುಂದಿನ ಪ್ರಶ್ನೆ 3, ನವಕೋಟಿ ನಾರಾಯಣ ಎಂದು ಬಿರುದನ್ನು ಹೊಂದಿದವರು ಯಾರು? ಸರಿಯಾದ ಉತ್ತರ ಕೃಷ್ಣದೇವರಾಯ. ಆಪ್ಷನ್ ಸಿ, ಕೃಷ್ಣದೇವರಾಯರು. ನಾಲ್ಕನೇ ಪ್ರಶ್ನೆ, ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಪವಿತ್ರ ಗ್ರಂಥ ಆಪ್ಷನ್ಸ್ ಬಿ, ಗುರು ಗ್ರಂಥ ಸಾಹೇಬ. ಹಾಗೆ ಐದನೇ ಪ್ರಶ್ನೆ, ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಸರಿಯಾದ ಉತ್ತರ ಆಪ್ಷನ್ಸ್ ಎ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಭಾಗವಹಿಸಿದರು. ವೆರಿ ಇಂಪಾರ್ಟೆಂಟ್ ಅಂತ MCQ 5. ಇದೇ ಪ್ಯಾಟರ್ನಲ್ಲಿ 2026 ನಾಳೆ ನಡೆಯುವ ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ಈಗ ಬಿಟ್ಟ ಸ್ಥಳ ನೋಡೋಣ. ಬಿಟ್ಟ ಸ್ಥಳ ಕೊಟ್ಟಿರುತ್ತಾರೆ. ಹಾಗೆ ಉತ್ತರ ಸಹ ನಿಮಗೆ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಬರೀಬೇಕಾಗುತ್ತೆ. 5ಕ್ಕೆ 5 ಅಂಕ ತಗೋ. ಹಾಗೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಈಗ ಆರನೇ ಪ್ರಶ್ನೆ, ವೇದಗಳ ಕಾಲದ ಬುಡಕಟ್ಟು ಮುಖ್ಯಸ್ಥರು ಡ್ಯಾಶ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ರಾಜನ್. ಸರಿಯಾದ ಉತ್ತರ ರಾಜನ್ ಆಗಿರುತ್ತೆ. ಹಾಗೆ ಏಳನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ? ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ. ಎಂಟನೇ ಪ್ರಶ್ನೆ, ಡ್ಯಾಶ್ನನ್ನು ವೈರುಧ್ಯ ಮಿಶ್ರಣ ಎಂದು ಕರೆಯಲಾಗಿತ್ತು? ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್ನನ್ನು ವೈರುಧ್ಯ ಮಿಶ್ರಣ ಎಂದು ಕರೆಯುತ್ತಾಗಿತ್ತು. ಹಾಗೆ 9ನೇ ಪ್ರಶ್ನೆ, ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರು ವೇದಾಂತ ಕಾಲೇಜನ್ನು ಸ್ಥಾಪಿಸಿದರು. 10ನೇ ಪ್ರಶ್ನೆ, ಏಸೂರು ಕೊಟ್ಟರೂ ಈಸೂರು ಕೊಡೆವು ಎಂಬುವ ಡ್ಯಾಶ್ ಗ್ರಾಮದ ಘೋಷಣೆಯಾಗಿತ್ತು? ಇದು ಸರಿಯಾದ ಉತ್ತರ ಈಸೂರು. ಸರಿಯಾದ ಉತ್ತರ ಈಸೂರು ಆಗಿದೆ. ಇದು ಬಿಟ್ಟ ಸ್ಥಳದ ಉತ್ತರಗಳು ಈ ರೀತಿ ಇದೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಥರ್ಡ್ ಒಳಗೆ ನೋಡೋಣ. ಈ ಕೆಳಗಿನ ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳಿರುತ್ತೆ. ಇಲ್ಲಿ ಸರಿಯಾಗಿ ಯಾವ ರೀತಿ ಉತ್ತರಗಳು ಅಂತ ನೋಡೋಣ. ಪ್ರಶ್ನೆ ಎ, ಶ್ರೀ ವಿಜಯ. ಸರಿಯಾದ ಉತ್ತರ ಕವಿರಾಜ ಮಾರ್ಗ ಸರಿಯಾದ ಉತ್ತರ ಆಗಿದೆ. ಹಾಗೆ ಸಮುದ್ರಗುಪ್ತನು ಕವಿರಾಜನಾಗಿದ್ದನು. ಅಮೀರ್ ಖುಸ್ರೋ ಭಾರತದ ಗಿಣಿ ಎಂದು ಹೇಳಿದನು. ಹಾಗೆ ಆಪ್ಷನ್ಸ್ ಡಿ, ವಸುಮಿತ್ರ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದನು. ಹಾಗೆ ಆಪ್ಷನ್ಸ್ ಪ್ರಶ್ನೆ ಇ, ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾಶ್ರಯ ಪ್ರಕಾಶ ಗ್ರಂಥವನ್ನು ಬರೆದರು. ಇವು ಹೊಂದಿಸಿ ಬರೆಯಿರಿ. ಈ ರೀತಿ ಪ್ರಶ್ನೆ ಮತ್ತು ಉತ್ತರಗಳಿದೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಮುಂದಿನ ಪ್ರಶ್ನೆ ಆದಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ? ಸರಿಯಾದ ಉತ್ತರ ಕ್ವಾರ್ಟ್ಜೈಟ್, ಗಟ್ಟಿಯಾದ ಕಲ್ಲು ಅಂತ ಕರೆಯುತ್ತಾರೆ. ಹಾಗೆ 13ನೇ ಪ್ರಶ್ನೆ, ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ ಎಂದರ್ಥ. 14ನೇ ಪ್ರಶ್ನೆ, ಕುಶಾನರ ಪ್ರಸಿದ್ಧ ದೊರೆ ಯಾರು? ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ ಕುಶಾನರ ದೊರೆಯಾಗಿದ್ದನು. ಹಾಗೆ ಮುಂದಿನ ಪ್ರಶ್ನೆ 15, ಬೆಂಗಳೂರು ಸ್ಥಾಪಕ ಯಾರು? ಕೆಂಪೇಗೌಡರು. ಹಾಗೆ
16ನೇ ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಸಾಮಾನ್ಯ ಶಕ 1857ರಲ್ಲಿ ನಡೆಯಿತು. ಭಾಗ ಬಿ ಒಳಗೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ಇಲ್ಲಿ 8 ಪ್ರಶ್ನೆಗಳನ್ನ ಬರೆಯಬೇಕಾಗುತ್ತೆ. ಟೋಟಲ್ ಆಗಿ 16 ಅಂಕಗಳಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳು. ಪ್ರಶ್ನೆಗಳನ್ನು ನೋಡೋಣ. 17ನೇ ಪ್ರಶ್ನೆ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳು? 1 ಖೈಬರ್, 2 ಬೋಲಾನ್. ಹಾಗೆ 18ನೇ ಪ್ರಶ್ನೆ, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ. 1 ಯಜುರ್ವೇದ, 2 ಸಾಮವೇದ, 3 ಅಥರ್ವಣ ವೇದ. 19ನೇ ಪ್ರಶ್ನೆ, ಮಸ್ಕಿ ಶಾಸನದ ಪ್ರಾಮುಖ್ಯತೆಯನ್ನು ತಿಳಿಸಿ. ಮಸ್ಕಿ ಶಾಸನದ ಪ್ರಾಮುಖ್ಯತೆ ಎಂದರೆ, ಮಸ್ಕಿ ಶಾಸನವು ದೇವನಾಮ ಪ್ರಿಯದರ್ಶಿನಿ ಎಂಬ ಬಿರುದನ್ನು ಅಶೋಕನು ಹೊಂದಿದ್ದನು. ಇದು ಗೊಂದಲಕ್ಕೆ ಒಳಗಾದ್ದರಿಂದ ಅಶೋಕ ಎಂದು ತಿಳಿದಾಗ ಮಸ್ಕಿ ಶಾಸನದ ಪ್ರಾಮುಖ್ಯತೆ ತಿಳಿಯುತ್ತದೆ. ಹಾಗೆ 20ನೇ ಪ್ರಶ್ನೆ, ಕಾಳಿದಾಸನ ಯಾವುದಾದರೂ 2 ಕೃತಿಗಳು? 1 ಋತುಸಂಹಾರ, 2 ವೇಗದೂತ, ಇನ್ನೊಂದು ರಘುವಂಶ, ಇನ್ನೊಂದು ಶಾಕುಂತಲ. ಇವು 5ರಲ್ಲಿ ಯಾವುದು ಬೇಕಾದರೂ ನೀವು 2 ಬರೀಬೋದು. ಹಾಗೆ 20ನೇ ಪ್ರಶ್ನೆ, ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಪಾದಿಸಿದವರು ಯಾರು ಮತ್ತು ಎಲ್ಲಿ? ಇದನ್ನು ಗೊಮ್ಮಟೇಶ್ವರ ವಿಗ್ರಹವನ್ನು ಚಾವುಂಡರಾಯನು ಪ್ರತಿಷ್ಠಾಪಿಸಿದನು. ಅದು ಎಲ್ಲೆಂದರೆ ಶ್ರವಣಬೆಳಗೊಳದಲ್ಲಿ. 22ನೇ ಪ್ರಶ್ನೆ, ರನ್ನನ ಯಾವುದಾದರೂ 2 ಕೃತಿಗಳು? 1 ಸಾಹಸ ಭೀಮ ವಿಜಯಂ, ಇನ್ನೊಂದು ಅಜಿತನಾಥ ಪುರಾಣ. 2 ರನ್ನನ ಕೃತಿಗಳಾಗಿವೆ. 23ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ 2 ಸೇನಾಪತಿಗಳನ್ನು ಹೆಸರಿಸಿ. 1 ಉಲುಜ್ ಖಾನ್, 2 ನಜರತ್ ಖಾನ್, 3 ಮಲಿಕ್ ಕಾಫರ್. ಇವು 3ರಲ್ಲಿ 2 ಬರೆಯಬೇಕಾಗುತ್ತೆ. ಹಾಗೆ 24ನೇ ಪ್ರಶ್ನೆ, ಶಿವಾಜಿಯು ಸಂಗ್ರಹಿಸಿದ 2 ಪ್ರಮುಖ ತೆರಿಗೆಗಳನ್ನು ಯಾವುವು? 1 ಚೌತ್, 2 ಸರ್ದೇಶಮುಖಿ. ಇವು ಶಿವಾಜಿಯ ಸಂಗ್ರಹಿಸಿದ ತೆರಿಗೆಗಳು. ಹಾಗೆ 25ನೇ ಪ್ರಶ್ನೆ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣನವರು. ಅದು ಕಲ್ಯಾಣದಲ್ಲಿ. ಹಾಗೆಯೇ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ. 1 ರೈತವಾರಿ ಪದ್ಧತಿ, 2 ಮಹಲ್ವಾರಿ ಪದ್ಧತಿ, 3 ಶಾಶ್ವತ ಕಂದಾಯ ಪದ್ಧತಿ. ಇವು 3ರಲ್ಲಿ 2 ಬರೀಬೇಕು. ಹಾಗೆ 27ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆ ಯಾವುದು? 1 ಪ್ರಬುದ್ಧ ಭಾರತ, 2 ಉದ್ಬೋಧನಾ ಭಾರತ. ಹಾಗೆ 28ನೇ ಪ್ರಶ್ನೆ, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು? ಆರಂಭಿಸಿದ್ದು ಸಬರಮತಿ ಆಶ್ರಮದಿಂದ. ಅದು ದಂಡಿಯವರೆಗೆ ಕೊನೆಗೊಂಡಿತು. ಹಾಗೆ 29ನೇ ಪ್ರಶ್ನೆ, JVP ಸಮಿತಿ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್ ಆದಂತಹ ಈ ಪ್ರಶ್ನೆಯಾಗಿದೆ. ಜೆ ಎಂದರೆ ಜವಾಹರ್ಲಾಲ್ ನೆಹರು, ವಿ ಎಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್, ಪಿ ಎಂದರೆ ಪಟ್ಟಾಭಿ ಸೀತಾರಾಮಯ್ಯ. ಈ 3ರು JVP ಅಂತ ಸಮಿತಿಯನ್ನು ರಚಿಸಿಕೊಂಡಿದ್ದರು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಭಾಗ ಸಿ ಒಳಗೆ ಪ್ರಶ್ನೆ 2 ಪ್ರಶ್ನೆ ಬರೆಯಬೇಕಾಗುತ್ತೆ. ಇಲ್ಲಿ 10 ಅಂಕದ ಪ್ರಶ್ನೆಗಳು. 30ನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ. ಉತ್ತರ ನೋಡೋಣ. ಉತ್ತರಗಳಿವೆ. ಸಿಂಧು ನಾಗರಿಕತೆಯ ನಗರ ಯೋಜನೆ: 1 ಬೀದಿಗಳು, 2 ಒಳಚರಂಡಿ ವ್ಯವಸ್ಥೆ, 3 ಸ್ನಾನದ ಕೊಳ, 4 ಉಗ್ರಾಣಗಳು, 5 ಕಟ್ಟಡಗಳು. ಹಾಗೆ ಚೋಳರ ಗ್ರಾಮಾಡಳಿತ ಪದ್ಧತಿಯನ್ನು ನೋಡೋಣ. ಗ್ರಾಮಾಡಳಿತ ಪ್ರಮುಖ ಅಂಶಗಳು: ಗ್ರಾಮದ ಸ್ವಾಯತ್ತತೆ, ಗ್ರಾಮಗಳ ಜನರ ಪ್ರತಿನಿಧಿ ಆಯ್ಕೆ ಮಾಡುವುದು, ಉತ್ತರ ಮೇರು ಶಾಸನ ಮಹತ್ವ ಕೊಡುವಲೆ, ಗ್ರಾಮವನ್ನು 30 ವಿಭಾಗಗಳಾಗಿ ವಿಂಗಡಿಸಿ, ವರಿಯಂ ಮೂಲಕ ನಿರ್ವಹಣೆ, ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು. ಇದು ಚೋಳರ ಗ್ರಾಮಾಡಳಿತ ಪದ್ಧತಿಯ ಬಗ್ಗೆ ತಿಳಿಸುತ್ತದೆ. ಹಾಗೆ ಮೊಹಮ್ಮದ್ ಘವಾನ್ ಅವರ
ಸಂಕ್ಷಿಪ್ತವಾಗಿ ಪರಿಚಯ. ಮದರಸ ಕಾಲೇಜನ್ನು ಸ್ಥಾಪಿಸಿದರು ಹಾಗೂ ಸಾಹಿತ್ಯ, ಸಾಧನೆ, ಶಿಕ್ಷಣ, ವ್ಯಕ್ತಿತ್ವ ಬಗ್ಗೆ ಮೊಹಮ್ಮದ್ ಘವಾನ್ ಅವರ ಬಗ್ಗೆ ತಿಳಿಸುತ್ತದೆ. ಹಾಗೆ ಮುಂದಿನ ಪ್ರಶ್ನೆ 33ರಲ್ಲಿ ಪ್ಲಾಸಿ ಕದನ ಇದು 1757 ನಡೆಯಿತು. ಅದಕ್ಕೆ ಕಾರಣ ಮತ್ತು ಪರಿಣಾಮಗಳ ಪ್ರಶ್ನೆಯಾಗಿದೆ. ಇಲ್ಲಿ ನೋಡೋಣ. ಕಾರಣಗಳು: ರಾಜಕೀಯ ಕಾರಣ, ಫ್ರೆಂಚರ ಆಶ್ರಯ, ರಾಜ ವಲ್ಲಭನಿಗೆ ಆಶ್ರಯ, ಹಾಗೆ ಬಿ ದಸ್ತಕ ದುರುಪಯೋಗ, ಡಿ ಕಲ್ಕತ್ತಾ ಕೋಟೆ ಆಕ್ರಮಣ, ಇ ಕಪ್ಪು ಕೋಟೆ ದುರಂತ. ಹಾಗೆ ಪರಿಣಾಮಗಳು ನೋಡೋಣ. ಪರಿಣಾಮ 1, ಸಿರಾಜುದ್ದೌಲ ಸೋತು ಮರಣ ಹೊಂದಿದ್ದು ಬ್ರಿಟಿಷರಿಗೆ ಗೆಲುವಾಯಿತು. ಹಾಗೆ 2, ಮೀರ್ ಜಾಫರ್ ಬಂಗಾಳವನ್ನು ನವಾಬನಾಗಿದ್ದನು. ಮೀರ್ ಜಾಫರ್ 24 ಪರಂಗಗಳ ಬ್ರಿಟಿಷರಿಗೆ ನೀಡಿದನು. 4, ಈ ಕದನದಿಂದ ಬ್ರಿಟಿಷರ ರಾಜ್ಯದಲ್ಲಿ ನೆಲೆ ನಿಂತರು. ಹಾಗೆ ಮುಂದಿನ ಭಾಗ ಡಿ ಒಳಗೆ ನೋಡೋಣ. 34ನೇ ಪ್ರಶ್ನೆ ಆಗಿರುತ್ತೆ. ಬುದ್ಧನ ಜೀವನ ಮತ್ತು ಬೋಧನೆಗಳು. ಬುದ್ಧನ ಆರಂಭಿಕ ಜೀವನ ಯಾವ ರೀತಿ ಇದೆ ಅಂತ ಇಲ್ಲಿ ಸ್ವಲ್ಪ ನಿಮಗೆ ಕೊಟ್ಟಿದ್ದೇವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಸನ್ಯಾಸಿ ಸ್ವೀಕಾರ 4 ದೃಶ್ಯಗಳು ಬರುತ್ತೆ. ಹಾಗೆ ಮಹಾಪರಿತ್ಯಾಗ, ಏಷ್ಯಾದ ಬೆಳಕು, 4 ಮೂಲ ತತ್ವಗಳು, ಅಷ್ಟಾಂಗ ಮಾರ್ಗಗಳು, ಹಾಗೂ ಬುದ್ಧನ ಪ್ರಮುಖ ವಚನ ಮತ್ತು ಮರಣ, ಬೋಧನೆಗಳು, 4 ಆರ್ಯ ಸತ್ಯಗಳು, ಹಾಗೆ ತ್ರಿಪೀಠಗಳು ಯಾವಂತ ಬರೀಬೇಕಾಗುತ್ತೆ ಬುದ್ಧನ ಜೀವನದ ಬಗ್ಗೆ. ಇಲ್ಲಿ 10 ಅಂಕಗಳನ್ನು ಬುದ್ಧನ ಜೀವನದ ಬಗ್ಗೆ ಕೇಳ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಬರೀಬೇಕಾಗುತ್ತೆ. ಧರ್ಮ, ಮೊದಲೇ ಪೀಠಿಕೆ ಹಾಕಿ, ಆಮೇಲೆ ಧರ್ಮ, ಸಾಹಿತ್ಯ, ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ಬರೀಬೇಕಾಗುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪ ಬಂದಾಗ ಎಲೋಹರದ ಕೈಲಾಸ ದೇವಾಲಯ ಬಗ್ಗೆ ಬರೀಬೇಕು. ಹಾಗೆ ಎಲಿಫೆಂಟ, ಅಜಂತ, ಹಾಗೆ ಇತರೆ ದೇವಾಲಯ ಬಗ್ಗೆ ಬರೆದು ಚಿತ್ರಕಲೆ ಬಗ್ಗೆ ಬರೀಬೇಕಾಗುತ್ತೆ. ಇಷ್ಟು ರಾಷ್ಟ್ರಕೂಟರ ಸಂಸ್ಕೃತಿಯ ಕೊಡುಗೆಗಳಾಗಿವೆ. ಮುಂದಿನ ಪ್ರಶ್ನೆ, ಅಕ್ಬರ್ನ ಸಾಧನೆಗಳು. ಅಕ್ಬರ್ನ ಸಾಧನೆ ವಿವರಿಸಿ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. ಸರಿಯಾಗಿ ಪೀಠಿಕೆ ಬರೀಬೇಕಾಗುತ್ತೆ. ಆಮೇಲೆ ಅಕ್ಬರ್ನ ಸೈನಿಕ ಸಾಧನೆಯ ಬಗ್ಗೆ ಬರೀಬೇಕಾಗುತ್ತೆ. ಸೈನಿಕ ಸಾಧನೆಯಲ್ಲಿ ಮೊದಲೇ ಸಬ್ ಪಾಯಿಂಟ್ ಅಂದರೆ A1, ಎರಡನೇ ಪಾಣಿಪತ್ ಕದನ ಕಾಳಗ 1556ರಲ್ಲಿ. ಹಾಗೆ ಬಿ ಪಾಯಿಂಟ್ ಗೋಡ್ವಾದ ವಿಜಯ. ಹಾಗೆ ಸಿ ಗುಜರಾತಿನ ಆಕ್ರಮಣ. ಡಿ ಬಂಗಾಳ ಮತ್ತು ಒರಿಸ್ಸಾ ಆಕ್ರಮಣ. ಇ ಕಾಬೂಲ್ ಮತ್ತು ಕಾಶ್ಮೀರ ಸೇರ್ಪಡೆ. ಎಫ್ ದಕ್ಷಿಣ ಭಾರತದ ಆಕ್ರಮಣ. ಆಪ್ಷನ್ ಮತ್ತೆ ಹಾಗೆ ಅಕ್ಬರ್ನ ಧಾರ್ಮಿಕ ನೀತಿ ಇದು, ಹಾಗೆ ಅಕ್ಬರ್ನ ರಜಪೂತ್ ನೀತಿ, ಆಡಳಿತಾತ್ಮಕ ಸಾಧನೆ ಬಗ್ಗೆ ಬರೀಬೇಕಾಗುತ್ತೆ. ಇಷ್ಟು ಅಕ್ಬರ್ನ ಸಾಧನೆಗಳಾಗಿರುತ್ತೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಯಾದಂಥ ಸರ್ ಎಂ ವಿಶ್ವೇಶ್ವರಯ್ಯವರ ಸಾಧನೆ ಕುರಿತು ಬರೆಯಬೇಕಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಪೀಠಿಕೆಯಿಂದ ಬರೆದು ಸರ್ ಎಂ ವಿಶ್ವೇಶ್ವರಯ್ಯ ಜೀವನ ಮತ್ತು ಪರಿಚಯ ಬರೀಬೇಕಾಗುತ್ತೆ. ಹಾಗೆ ಅವರ ಶಿಕ್ಷಣ, ಅವರು ಮುಂಬೈ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಿದ ಸುಧಾರಣೆಗಳ ಬಗ್ಗೆ ಬರೆಯಬೇಕು. ಹಾಗೆ ದಿವಾನರಾಗಿ ಆಯ್ಕೆಯಾದ ಸಂದರ್ಭ ಬರೆಯಬೇಕು. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯವರ ಕಾಲದಲ್ಲಿ ಅವರು ಸುಧಾರಣೆ ತಂದಂಥ ಮೈಸೂರು ಅಭಿವೃದ್ಧಿಯ ಬಗ್ಗೆ ನೀವು ಬರೀಬೇಕಾಗುತ್ತೆ. ಮೊದಲನೇ ಪಾಯಿಂಟ್ ಆದರೆ ಆಡಳಿತಾತ್ಮಕ ಸುಧಾರಣೆ, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ, ಇನ್ನಿತರ ಸಾಧನೆಗಳು ಮತ್ತು ಪರಿಹಾರ ಕಾರ್ಯಕ್ರಮಗಳು. ಹಾಗೆ ಕೊನೆಯದಾಗಿ ಉಪಸಂಹಾರ ಬರೆಯಬೇಕು. ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ಕೊಂಡು ಬಂದೀವಿ. ಪ್ರಶ್ನೆಗಳನ್ನು ನೋಡೋಣ. ಈ ರೀತಿ ಇದ್ದಿದ್ದು ಪ್ರಶ್ನೆಗೆ ಉತ್ತರ ನಿಮಗೆ ತಿಳಿಸಿದ್ದೇನೆ. ಹಾಗೆ ಮುಂದೆ ಕಾಲಾನುಕ್ರಮಗಳನ್ನು ನೋಡೋಣ. ಕಾಲಾನುಕ್ರಮಗಳು: ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ, ಮಕಾಲೆ ವರದಿ, ಕಳಿಂಗ ಯುದ್ಧ, ಶಂಕರಾಚಾರ್ಯ ಜೀವನ. ಇವು ಕಾಲಾನುಕ್ರಮ ಆಗಿದೆ. 4ಕ್ಕೆ 4 ಅಂಕ ಪಡೆಯುವಂತಹ ಕಾಲಾನುಕ್ರಮ. ಈಗ ಸರಿಯಾಗಿ ಉತ್ತರ ನೋಡೋಣ. ಮೊದಲನೇದಾಗಿ ಕಳಿಂಗ ಯುದ್ಧವು ಇದು ಒಂದನೇದಾಗುತ್ತೆ. ಹಾಗೆ ಶಂಕರಾಚಾರ್ಯರು ಇದು ಎರಡನೇದಾಗುತ್ತೆ. 3
ಮೆಕಾಲೆಯ ವರದಿಯಾಗುತ್ತೆ. 4. ಕನ್ನಡ ಸಾಹಿತ್ಯದ ಪರಿಷತ್ ಸ್ಥಾಪನೆಯಾಗುತ್ತೆ. ಇವು ಕಾಲಾನುಕ್ರಮ ಈ ರೀತಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 39ನೇ ಪ್ರಶ್ನೆಯಾದಂತಹ ಭಾರತದ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಬೇಕಾಗುತ್ತೆ. ಇಲ್ಲಿ ಐತಿಹಾಸಿಕ ಸ್ಥಳಗಳಿವೆ. ಮೊದಲನೇದಾಗಿ ಪಾಟಲಿಪುತ್ರ, ಕಂಚಿ, ದೆಹಲಿ, ಬೀದರ್, ದಂಡಿ. ಉತ್ತರವನ್ನು ನೋಡೋಣ. ಉತ್ತರ ಪಾಟಲಿಪುತ್ರ. ಪಾಟಲಿಪುತ್ರದ ಬಗ್ಗೆ ಈ ರೀತಿ ಪಾಯಿಂಟ್ ಆಗಿ ಬರೀಬೇಕಾಗುತ್ತೆ ನೀವು. ಮೌರ್ಯರ ರಾಜಧಾನಿ ಆಗಿತ್ತು, ಇದು ಗುಪ್ತರ ರಾಜಧಾನಿ ಆಗಿತ್ತು ಅಂಥೇಳಿ. ಹಾಗೆ ಗಂಗಾ ನದಿಯ ದಂಡೆಯ ಮೇಲಿತ್ತು. ಪಾಟ್ನಾ ಮತ್ತು ಎಂದು ಕರೆಯುತ್ತಾರೆ ಇದನ್ನು. ಬಿಹಾರದ ರಾಜಧಾನಿಯಾಗಿತ್ತು. ಮಗಧ ಸಾಮ್ರಾಜ್ಯದ ರಾಜಧಾನಿ ಐತಿ. ಈ 4 ಪಾಯಿಂಟಲ್ಲಿ 2 ಪಾಯಿಂಟ್ ಮಾತ್ರ ಬರೆದರೂ ಸಹ ನಡೆಯುತ್ತೆ. ಹಾಗೆ ಮುಂದಿನದಾಗಿ ಕಂಚಿ ಪಾಯಿಂಟ್ ನೋಡೋಣ. ಕಂಚಿ ಇದು ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿತ್ತು. ಪಲ್ಲವರ ರಾಜಧಾನಿಯಾಗಿತ್ತು. ಶೈವ ಮತ್ತು ವೈಷ್ಣವರ ದೇವಾಲಯ ಆಗಿತ್ತು. ಕಾಮಾಕ್ಷಿ ದೇವಾಲಯವಾಗಿತ್ತು. ಹಾಗೆ ದೆಹಲಿ ನೋಡೋಣ. ದೆಹಲಿಯು ಯಮುನಾ ನದಿಯ ದಂಡೆ ಮೇಲಿತ್ತು. ದೆಹಲಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು. ಮೊಘಲರ ರಾಜಧಾನಿಯೂ ಸಹ ಆಗಿತ್ತು. ಕುತುಬ್ ಮಿನಾರ್ ಮತ್ತು ಕೆಂಪು ಕೋಟೆಯನ್ನು ಇಲ್ಲಿ ನಿರ್ಮಿಸಲಾಗಿತ್ತು. ಇದು ದೆಹಲಿಯ ಪ್ರಮುಖ ವಾಕ್ಯವಾಗಿತ್ತು. ಹಾಗೆ ಆಪ್ಷನ್ ಡಿ ಆದಂತಹ ಬೀದರ್ನ ಒಂದೆರಡು ವಾಕ್ಯ ನೋಡೋಣ. ಬೀದರ್ ಕರ್ನಾಟಕದ ಉತ್ತರ ಪ್ರದೇಶದ ಭಾಗವಾಗಿದೆ. ಬಹಮನಿಯ ರಾಜಧಾನಿಯಾಗಿತ್ತು. ಮಹಮ್ಮದ್ ಗವಾನರ ಮದರಸವನ್ನು ಕಟ್ಟಿದರು. ಇನ್ನೊಂದು ಐತಿಹಾಸಿಕ ಸ್ಥಳವಾದಂತಹ ದಂಡಿ, ವೆರಿ ಇಂಪಾರ್ಟೆಂಟ್. ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿ ಚಳುವಳಿ ನಡೆಸಿದ ಸ್ಥಳವಾಗಿದೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಇಲ್ಲಿ ನಡೆಸಿದರು. ಈ ರೀತಿ ಐತಿಹಾಸಿಕ ಸ್ಥಳಗಳ ಒಂದೆರಡು ವಾಕ್ಯಗಳಾಗಿವೆ. ಈಗ ನಕ್ಷೆಯನ್ನು ನೋಡೋಣ. ನಕ್ಷೆ ಈ ರೀತಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ದೆಹಲಿ, ದಂಡಿ, ಪಾಟಲಿಪುತ್ರ, ಬೀದರ್ ಹಾಗೆ ಕಂಚಿ 5 ಸಬ್ ಪಾಯಿಂಟ್ಗಳಿವೆ. ನೀವು ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ನಾಳೆ ನಡೆಯುವ ಆ್ಯನ್ಯುವಲ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ ಇದು. ಹಾಗೆ ಆನ್ಸರ್ಸ್ ನಿಮಗೆ ತಿಳಿಸಿದ್ದೀನಿ, ಸರಿಯಾಗಿ ನೀವು ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದೇ ರೀತಿ ಹೊಸ ವಿಡಿಯೋಗಳು ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.